ಯೂಸ್ ಆಯ್ತು ಗೊತ್ತಾ ಮೊನ್ನೆ ನಂಗೆ ನನಗೊಂದು ಯೂಸ್ ಆಯ್ತು ಏನಾಯ್ತು ಗೊತ್ತಾ ಅಲ್ಲ ನಿನ್ನ ಯೂಸ್ ಮಾಡಿಲ್ಲ ಸ್ವಾಮಿ ಅದು ನನ್ನ ಯೂಸಿಗೆ ಅಂತಲ್ಲ ಇವಾಗ ಅಲ್ಲಿಂದ ಯಾರಾದ್ರೂ ಅಲ್ಲಿಗೆ ಶಂಕರ್ನಾಗ್ ನಿಲ್ದಾಣ ಕಾಮಾಕ್ಷಿ ಪಾಳ್ಯ ಅಂದ್ರೆ ಹಾಕ್ಲಪ್ಪ ಆಗ್ತೀನಿ ನೋಡುವರು ನಮಸ್ಕಾರ ಸ್ನೇಹಿತರೆ, ಯಾನ ದಿನಚರಿ ಚಾನೆಲ್ಗೆ ಸ್ವಾಗತಂ ಸುಸ್ವಾಗತಂ. ಗುರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ನಾವು ಇವತ್ತು ಧರ್ಮಸ್ಥಳ ಹೋಗ್ತಾ ಇದೀವಿ. ಯಾವಾಗ್ಲೂ ದೇವಸ್ಥಾನ ಅಂತ ಸುತ್ತಾಡ್ತೀವಿ. ಬಟ್ ಚಿಕ್ಕ ವಯಸ್ಸಲ್ಲಿ ಅಂತ ಇದ್ವಿ ಬರೀ ದೇವಸ್ಥಾನಕ್ಕೆ ಟ್ರಿಪ್ ಹೋಗ್ತೀವಿ ಅಂತ. ಬಟ್ ಇವಾಗ ಅನ್ಸ್ತಾ ಇದೆ ನೆಮ್ಮದಿ ನೋಡ್ಕೋದು ಎಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ಮಾತ್ರ. ಇಲ್ಲ ಕಾಲೇಜ್ ಹುಡುಗಿರ ಹತ್ರ ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಬಸವಣ್ಣ ನೋಡ್ಕೊಂಡ್ಬಿಡ್ರಿ ಅಣ್ಣ. ಅದು ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಸತ್ಯ ಅದವೆಲ್ಲ. ಅದು ಒಳ್ಳೆ ಕಾಲೇಜು, ಒಳ್ಳೊಳ್ಳೆ ಫಿಗರ್ಗಳು, ನೆಮ್ಮದಿ ಅಲ್ಲ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವರ್ಗ. ಅದೆಲ್ಲ ಇದು ಅವರ ಮಾತು. ಇವರು ನಮ್ ನೂತನ ಅಣ್ಣ. ಹೇಳ ಅಣ್ಣ ನೀವೇನ್ ಹೇಳ್ತೀರಾ? ಅಣ್ಣ ಡ್ರೈವಿಂಗ್ ಮಾಡ್ತಾರ, ಅವ್ರ ಜಾಸ್ತಿ ಮಾತಾಡ್ಸೋದ್ ಬೇಡ. ಇಲ್ಲ ಅಣ್ಣ ಅಣ್ಣ ಏನ್ ಹೇಳ್ತೀರಾ? ಅವನ ಕೈಲಿ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಇಲ್ಲ ಅವನಿಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ಐ ಮೀನ್ ಮಾತು ಬರಲ್ಲ, ಸ್ವಲ್ಪ ಮೂಕ ಪ್ರಚಾರ. ಮಾತು ಮುತ್ತು. ಅವ್ರ ಮಾತು ಮುತ್ತು ಎಷ್ಟೊಂದು ಹಂಗೆ ಆಯ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಮುತ್ತನ್ನ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸಿಟಿಗೆ ಹತ್ರ ಅಂದ್ರೆ ಇದೇ ಮೆಟ್ರೋನೇ. ಏನಕ್ಕೆ ಯೂಸ್ ಆಯ್ತು ಗೊತ್ತಾ ಮೊನ್ನೆ ನಂಗೆ ನನಗೊಂದು ಯೂಸ್ ಆಯ್ತು ಏನಾಯ್ತು ಗೊತ್ತಾ ಅಲ್ಲ ನಿನ್ನ ಯೂಸ್ ಮಾಡಿಲ್ಲ ಸ್ವಾಮಿ ಅದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಇವಾಗ ಅಲ್ಲಿಂದ ಯಾರಾದ್ರೂ ಬರ್ತಾರೆ ಅಂತಂದ್ರೆ ಹೊರಗಡೆಯಿಂದ ಬಂದ್ರೆ ಇಲ್ಲಿ ಹತ್ರ ಸಾಕು, ಸಿಟಿ ಡೈರೆಕ್ಟ್ ಆಗಿ ಹೋಗ್ಬೋದು, ಈಸಿ ಆಗುತ್ತೆ. ಅಪ್ಪ ಇವ್ರು ಕಾರ್ ತಗೊಂಡ್ರು ಗೊತ್ತಾ? ಓಕೆ, ನೆಲಮಂಗಲವರೆಗೂ ಬರ್ತಾರ ಅವರು. ಓಕೆ, ಮುಂದೆ ಕಾರ್ ಓಡಿಸಕ್ ಬರಲ್ಲ ಅವ್ರಿಗೆ ಸಿಟಿಲೆಲ್ಲ. ಅವಾಗ ನಾನು ಇಲ್ಲವರೆಗೂ ಬಂದು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿದ್ದೆ. ಅದೊಂದು ನಂಗೆ ಯೂಸ್ ಆಗಿದ್ ಬಿಟ್ರೆ ಅವ್ರ ಅಣ್ಣ ನಂಗೆ ಇವತ್ತು ಪ್ರತಿಯೊಬ್ರು ನೋಡಿ ಈ ಮೆಟ್ರೋ ಏನಿದೆ, ಇದು ಮಾಧವರ ಮೆಟ್ರೋ. ಆಕ್ಚುಲಿ ಇದು ಎಷ್ಟು ಯೂಸ್ ಆಗ್ತಿದೆ ಅಂತಂದ್ರೆ ಯಪ್ಪ, ಒಂದ್ 5 ಲಕ್ಷ ಸೈಟು 15 ಲಕ್ಷ ಆಗೈತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಆಮೇಲೆ ಇಂಡಸ್ಟ್ರಿ ಆಗಿದೆ. ಆಮೇಲೆ ಈ ಕಡೆ ಎಲ್ಲ ಹೋಯ್ತು ಅಂದ್ರೆ ಇದೇ ಲಾಸ್ಟ್ ಮೆಟ್ರೋ, ಅಲ್ಲಿಗೆ ಲಾಸ್ಟ್. ಸೊ ಪ್ರತಿಯೊಬ್ರು ಯಾರಿದ್ದಾರೆ ಆಗ್ಬೋದು, ಗೊತ್ತಿಲ್ಲ. ಅದೇ ಆಗಿದೆ ಅಂತ, ಐ ಮೀನ್ ಪಾಸ್ ಆಗಿದೆ ಲೆಟ್ರು, ಇನ್ನೂ ಗೊತ್ತಿಲ್ಲ. ಬಟ್ ಓಕೆ ನೋಡಿ, ಯೂಸ್ ಆಗಿದ್ರೆ ಅಷ್ಟೆಲ್ಲ ನಿಂತ್ಕೊಳ್ಳಲ್ಲ ಲೈನ್ ಅಲ್ಲಿ ಅಲ್ವಾ? ಎಷ್ಟ್ ನಿಂತಾವ್ ನೋಡಿ. ಇಲ್ಲಿ ನಿಲ್ಲಿಸ್ಬಿಟ್ಟು ಶಿಸ್ತಾಗ್ರು ಇದಕ್ಕೆ ಹೋಗ್ಬೋದು, ಅವರು ಸಿಟಿಗೆ ಹೋಗ್ಬೋದು, ಮೆಟ್ರೋ ಎಲ್ಲಿದೆ ಅಲ್ಲಿ ಹೋಗ್ಬೋದು. ಸೊ ದ ಮಾರಲ್ ಆಫ್ ದಿ ಸ್ಟೋರಿ, ಎಷ್ಟು ಬೆಂಗಳೂರು ಬೆಳೀತಾ ಇದೆಯೋ ನಮಗ ಅಷ್ಟು ಗೂಟ ಅವ್ರು ಸಿಗ್ತಾ ಐತೆ. ಟ್ಯಾಕ್ಸು ಲೌಡ ಎಲ್ಲದಕ್ಕೂ ಸ್ಟಾರ್ಟ್ ಗೌರ್ಮೆಂಟ್ ಮಾಡೋದೆಲ್ಲ ಅವ್ನ ಅಕ್ಕ ನಾವೇ ಕಟ್ಟಬೇಕು, ನಾವೇ ಮಾಡ್ಬೇಕು. ಹಿಂಗಾದ್ರೆ ನಾವು ದುಡಿಯೋದು ಬರೀ ಖರ್ಚಿಗೆ ಇಕ್ಬೇಕಾ, ಸೇವಿಂಗ್ಸ್ ಇಕ್ಬೇಕಾ? ಈ ಗ್ಯಾಪ್ ಅಲ್ಲಿ ಲೌಡ ನಮಗ್ ಮದ್ವೆ ಅಂತ, ಮದ್ವೆಲಿ 25 ವರ್ಷ ಅಷ್ಟೊತ್ತಿಗೆ ನಕ್ಕನ್ ಮನೆ ಕಟ್ಟಿರ್ಬೇಕು. ಇವ್ರ ಅಪ್ಪ ಕಟ್ಟಿರ್ತಾನ ಗಂಡಿ ನನ್ನ ಮಕ್ಳು. ಗೌರ್ಮೆಂಟ್ ಕೆಲ್ಸ ಲೌಡ, ಗೌರ್ಮೆಂಟ್ ಕೆಲ್ಸ ನಕ್ಕನ್ ಮಾಡಿದ್ಯ ನಕ್ಕನ್ ಮೆಟ್ರೋಗೆ ಹೋಗ್ತಾ ಇರೋದೇ ದೊಡ್ಡ ವಿಷಯ. ನಾನು ನಕ್ಕ ಮೆಟ್ರೋದಲ್ಲಿ ಹೋಗ್ತಾ ಇದೀನಿ ಅಂತ. ಒಬ್ಬ ಭಿಕ್ಷುಕನು ಮೆಟ್ರೋಲ್ ಹೋಗ್ತಾ ಇದ್ದಾರೆ ಅಂದ್ರೆ ಅದು ಕಾರಣ ಯಾರು? ನಮ್ ಶಂಕರ್ನಾಗ್. ಅವ್ರ ಪ್ಲಾನ್ ಇದೆ ಆಕ್ಚುಲಿ. ಇದು ಗೊತ್ತು, ಯಾರಿಗೂ ಅರ್ಥ ಆಗಲ್ಲ. ಬಟ್ ನಿಜವಾಗ್ಲೂ ನಿಜವಾಗ್ಲೂ ಶಂಕರ್ನಾಗ್ ಅವರ ಕನ್ಸಿದು. ಬಟ್ ಬೆಂಗಳೂರಲ್ಲಿ ಎಲ್ಲೇ ಇಲ್ಲ, ಒಂದೇ ಒಂದ ಮಾಡಿದ್ದಾರೆ. ಶಂಕರ್ ಆಗಿಲ್ಲ, ಆಗ್ಬೇಕು ಅಂತ ಹೇಳ್ತಿದಾರೆ ಎಲ್ಲ ನಮ್ಮಂತ ಫ್ಯಾನ್ಸ್ ಗಳು. ಬಟ್ ಆದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಅವ್ರು ಇದ್ದಂತ ಮೆಚುರಿಟಿ, ಬಟ್ ಅವ್ರಿಗಿದ್ದಂತ ಮೈಂಡ್ ಸೆಟ್ ನಿಜವಾಗ್ಲೂ ಪ್ಲಾನ್ ಮಾಡಿದ್ದೆ ಅವರು. ಹೌದು. ಸೊ ನಾನ್ ಹೇಳೋದೇನಂತಂದ್ರೆ, ಸೊ ಯಾರೇ ಒಬ್ಬ ಬುಡ ಅಂತ ಯೋಚನೆ ಮಾಡಿರ್ತಾರೆ ಗೊತ್ತಾ, ಒಂದು ಥಿಂಕಿಂಗ್ ಬರಕ್ಕೆ ತುಂಬಾನೇ ಕಷ್ಟ. ಬಂದಿದೆ ಅಂದ್ರೆ ಅವ್ನು ನೆಕ್ಸ್ಟ್ ಲೆವೆಲ್ ಅಂತ. ಅಟ್ಲೀಸ್ಟ್ ಒಂದ್ ಚಿಕ್ಕದ ಸ್ಟೇಷನ್ ಗಾರ ಅವ್ರ ಹೆಸರು ಇಕ್ಬೇಕು ನೋಡೋಣ. ಸ್ಟೇಷನ್ ಅಂತಲ್ಲ, ಒಂದು ಎನಿಕಾಸ್ಟ್ ಒಂದು ಸ್ಟೇಷನ್ ಗಾರ ಇರ್ಲಿವೇ ಆಗ್ತಾನೆ. ಈಗ ಬಾಲಗಂಗಾಧರ ಇದೆ, ಹೌದು, ಹೊಸಳ್ಳಿ, ಹೌದು, ಹಂಗೆ ಇಡ್ಲಿ, ಹೌದು, ಇಡ್ತಾರೆ ಮೋಸ್ಟ್ಲಿ. ಅಲ್ಲಿಗೆ ಶಂಕರ್ನಾಗ್ ನಿಲ್ದಾಣ ಕಾಮಾಕ್ಷಿ ಪಾಳ್ಯ ಅಂದ್ರೆ ಹಾಕ್ಲಪ್ಪ, ಆಗ್ತೀನಿ ನೋಡುವರು. ಅಲ್ಲ ಬೈ, ಹೌದು ಕರೆಕ್ಟ್. ಆತರ ಹೇಳ್ತಾರೆ. ನಾನು ಊರ್ ಏರಿಯಾ ಹೆಸರೇ ಇರ್ಲಿ. ಹೌದು. ಈಗ ಬಾಲಗಂಗಾಧರ ಅಥವಾ ವಿಜಯನಗರ ಅಂತ ಇಟ್ಟಿದ್ದಾರೆ. ಹೌದು. ನ್ಯಾಷನಲ್ ಕಾಲೇಜು ಏನಕ್ಕೆ ಬೇಕಿದ್ದಪ್ಪ? ನ್ಯಾಷನಲ್ ಕಾಲೇಜು ಅಲ್ಲಿ ನ್ಯಾಷನಲ್ ಕಾಲೇಜ್ ಇದೆ, ಅದಕ್ಕೆ ಇಟ್ಟಿದ್ದಾರೆ. ಅಲ್ಲ ಅದೇ ತರ ಶಂಕರ್ನಾಗ್ ಅಂತ ಇಟ್ಬಿಟ್ಟು ಶಂಕರ್ನಾಗ್ ಪಕ್ಕದಲ್ಲಿ ಏರಿಯಾ ಹೆಸರು ಇಡ್ಬೋದಲ್ಲ? ಇಡ್ತಾರೆ ಸರ್. ನಮ್ಮಂತವ್ರು ಯಾರು ಇಲ್ಲಿ ಹೇಳೋದಲ್ಲ, 4 ಇತ್ತೀಚೆಗೆ ಹೇಳೋದಲ್ಲ. ಒಬ್ಬ ನಿಂತ್ಕೊಂಡು ಹೇಳ್ಬೇಕು. ಎಷ್ಟು ಲೈನ್ ಇದೆ ಇವಾಗ?
ಯಾವ್ದು ಮೆಟ್ರೋ ಎಲ್ಲೋ ಲೈನು ಅದಾವ ಪರ್ಪಲ್ ಲೈನ್ ಇದೆ, ಪರ್ಪಲ್ ಲೈನ್, ಪರ್ಪಲ್ ಎಲ್ಲೋ. ಹೌದು. ಎಷ್ಟು ಸ್ಟೇಷನ್ ಇದೆ ಹಂಗಾರೆ? ಎಷ್ಟು ಸ್ಟೇಷನ್ ಒಂದ್ ಹೆಸರು ಇಷ್ಟೊತ್ತರೆಗೂ? ಸ್ವಾಮಿ ನೀವೇನ್ ಮಾತಾಡ್ತೀರಾ ಇದನ್ನ ಎತ್ತಿ ಮಾತಾಡ್ಬೇಕು, ಅವಾಗ ಆಗುತ್ತೆ. ನೀವು ಇಲ್ಲೇ ಅದನ್ನ ನೀವ್ ಒಂದ್ ಲೆಟರ್ ಆಯ್ತು, ಇವಾಗೆಲ್ಲ ಹೇಳಿದೆ, ಒಂದ್ ಲೆಟರ್ ಕೊಟ್ಟಿದ್ಯಾ ಮೆಟ್ರೋಗೆ ಈ ಮಾತಾ? ಸ್ವಾಮಿ ನಾನು ಗವರ್ನಮೆಂಟ್ ಅದು ಮತ್ತೆ ನಿಮಿಷ ಕೇಳೋ ಕೊಡ್ಬೇಕ್ರಿ. ಬೆಂಗಳೂರಲ್ಲಿ ಇದೆ ಮೆಟ್ರೋ ಅಂದ್ರೆ ನಾವು ಬೆಂಗಳೂರಿಯನ್ಸ್ ಕೊಡ್ಬೇಕು, ಕೊಟ್ಟಾಗೆ ಆಗದು. ಒಬ್ರೇ ಕೊಡ್ಬೇಕಂತಲ್ಲ. ಜೈ ಶ್ರೀರಾಮ್, ನಮ್ಮ ಜರ್ನಿ ಸುಖಕರವಾಗ್ಲಿ, ಎಲ್ಲ ಕೈ ಮುಗಿದಿತ್ತು. ಆಹಾ ರಾಮಾಯಣ ದೇವ್ರನ್ನು ಮುಗಿಯಂಗಿಲ್ವಾ ಭಗವಂತ? ಎಲ್ಲಾ ಕಡೆ ಅವ್ರೆ, ಎಲ್ಲಾ ಕಡೆ ಕಾಂಗ್ರೆಸ್ ಬಿಜೆಪಿ ಕಣ್ರಿ ಅವರು. ಕಾಂಗ್ರೆಸ್ ಕುಮಾರಸ್ವಾಮಿ ತಾನೇ ಅದು. ಕುಮಾರಸ್ವಾಮಿ ಹೋಗಿ ಅಣ್ಣ ಗ್ಲಾಸ್ ಯಾವ್ದೋ ಬಿಟ್ಟಿ ಕುಡಿದ್ಬಿಟ್ಟಿದೆ ಗ್ಲಾಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವ್ ಡೌಗಳು ಕೊಡ್ಸೋರ್ ನನ್ಗೆ ಬಂದ್ ಕುಡಿಯಕ್ಕೆ, ಅದಕ್ಕೆ ಕುಡಿದ್ ಅಲ್ಲ. ಇನ್ನೇನ್ ಹಿಂಗ್ ಹೇಳ್ತಾರೆ ಹಿಂಗೆ. A few moments later. ನಾನು ಬಾರು ಮುಂದೆಯೇ ನಿಂತಿರುವೆ, ಇಲ್ಲ ಮುಂದೆ ತನಕ ಜೊತೆಗೆ ಇದೆ, ಇದು ಸೀರಿಯಲ್ ಸೆಟ್ಟು ಹಾಕೊಂಡ್ಬಿಟ್ಟೆ, ನಿಜವಾದ ಪ್ರೀತಿಯನ್ನೇ ಮರೆಯಾಗೋದ, ಇಲ್ಲ ಹೆಣ್ಣೆ ಬಿಟ್ಟು ನಮ್ಮ ಬಾರಿಗೊಳ್ಳೋದ. ಹಳೆ ಹುಡಿ ಹೋಯ್ತು, ಈಗ ಹೊಸ ಹುಡುಗಿ ಬಂದ್ಮೇಲೆ ಯಾವ ಸಾಂಗ್ ಹೇಳ್ರೆ? ಈ ಸಾಂಗ್ ಬರುತ್ತೆ ನೋಡಿ. ಜಿಂಕೆ ಮಾರಿನಾ, ನೀ ಜಿಂಕೆ ಮಾರಿನಾ, ನೀ ಜಿಂಕೆ ಮಾರಿನಾ, ನೀ ಜಿಂಕೆ ಜಿಂಕೆ ಮಾರಿನಾ. ಮುಂಜಾನೆ 4 ಗಂಟೆಗೆ ಬಿಟ್ವಿ. ಫೈನಲಿ 4:15 ಬಿಟ್ಟಿದ್ದು. ಫೈನಲಿ ಇವಾಗ ಟೈಮು 9:30 ರೀಚ್ ಆಗಿದ್ದೀವಿ ಬಾಸ್ ದೇವಸ್ಥಾನಕ್ಕೆ. ತುಂಬಾ ಚಳಿ ಇದೆ ಇಲ್ಲಿ. ನಮ್ಮ ಬಾಸ್ ಫುಲ್ಲು ಚಳಿ ಅಂತ ಹೆಂಗೈತೆ ನೋಡ್ರಿ. ನಾನು ದೇವ್ರು ನೋಡಿದ ತಕ್ಷಣ ನನಗೆ ಚಳಿ ಅನ್ನೋದೇ ಇಲ್ಲ, ಯಾಕಂದ್ರೆ ಭಗವಂತನ ಶಕ್ತಿ ಆಗಿ ನೋಡಿ, ಅಲ್ಲಿ ಚಪ್ಪಲಿ ಸಮೇತ ಇಲ್ಲ. ಚಪ್ಪಲಿ ಯಾಕಂದ್ರೆ ನಾವು ಹಾಕಲ್ಲ ಬಿಡು, ಚಪ್ಪಲಿ ಭಗವಂತ ಇದಾನೆ ಅನ್ನೋದಕ್ಕೆ ನಮ್ಗೆ ಇದಕ್ಕಿನ ತಿಳಿಯೋದು. ನನಗೆ ಬೆಂಗಳೂರಲ್ಲಿ ತಿಳಿಯೋದು ನಿಮ್ಗೆ ಸ್ವಲ್ಪ ಸ್ವಲ್ಪ ಇದೆ, ಗೊತ್ತಿಲ್ಲ ನನಗೆ. ನೋಡೋಣ, ದೇವರೊಬ್ಬ ಇದಾನೆ ಅಂತ ಹೇಳ್ತಾರೆ ಗೊತ್ತಾ. ನನಗೆ ಮನ್ಸು ತೃಪ್ತಿ ಆಗೋದಂದ್ರೆ ಈ ಪ್ಲೇಸೇ, ಅದರಲ್ಲೂ ನಮ್ಮ ಬಾಸ್ತು. ಆಕ್ಚುಲಿ ಏನ್ ಗೊತ್ತಾ, ನೀನ್ ಮಾತಾಡಿದ್ ಯಾವ್ದು ನಾವು ಮೈಕೆ ಆನ್ ಮಾಡಿಲ್ಲ, ರೆಕಾರ್ಡ್ ಆಗುತ್ತಾ ಅನ್ನೋದು ನನಗೆ ದುಡ್ಡು. ನನ್ನ ವಾಯ್ಸ್ ತುಂಬಾ ಕೇಳಿಸುತ್ತೆ, ನಮ್ಗೆ ಆಗಲ್ಲ ನೋಡ್ರಿ ತಾನೆ. ತುಂಬ ಸೇಫಾಗಿ ಕರ್ಕೊಂಬಂದ್ರು ಇವರೇ ನಮ್ಮ ಬಾಸು ನೂತನ್ ಸರು. ಚೆನ್ನಾಗಿ ಓಡಿಸ್ಕೊಂಬಂದ್ರು ಕಾರು. ಬಟ್ 4:30 ಇಂದ 9:30 ಅಂದರೆ ಹಾಂ, ಇನ್ನೂ 9 ಗಂಟೆ 9:15. ಬಟ್ ಕರೆಕ್ಟಾಗಿ ಮಸ್ತಾಗಿ ಓಡಿಸ್ಕೊಂಬಂದ್ರು. ಎಲ್ಲ ಇವಾಗ ಇದರಲ್ಲಿ ಗಾಯ್ಸ್ ಸಿಂಪಲ್ ರಜತಾದ್ರಿಯಲ್ಲಿ ಎಲ್ಲ ಫುಲ್ಲು ರೂಮ್ ಮಾಡಿದ್ವಿ. ರೂಮ್ ಮಾಡ್ಕೊಂಡು ಹಿಂಗೆ ತಿರ್ಕೊಳ್ರಿ, ಬಿಸಿಲು ಈ ಕಡೆ ಬರ್ತದೆ.
ಸೊ ಇಷ್ಟೆಲ್ಲ ಆಯಿತು, ಎಲ್ಲ ರೆಡಿ ಆಗಿಬಿಟ್ಟು ಈಗ ಪೂಜೆಗೆ ಹೋಗ್ತಾ ಇದ್ದೀವಿ. ಪೂಜೆಗೆಲ್ಲ ದರ್ಶನಕ್ಕೆ ಹೋಗ್ತಾ ಇದೀವಿ. ಐ ಮೀನ್ ದರ್ಶನ ಪೂಜೆ ಆಡೋ ಅಂದರೆ ನಾವು ದರ್ಶನಕ್ಕೆ ಆಗಲಿ ಶಿವನಿಗೆ ತುಂಬ ಎಷ್ಟು ಭಕ್ತರು ಅಂದರೆ ಕಂಪ್ಲೀಟ್ಲಿ ನಾವು ಶರ್ಟ್ ಸಮೇತ ಹಾಕೋದಿಲ್ಲ. ಅಂದರೆ ನಾವು ಔಟ್ಪುಟ್ ಹಿಂಗೆ ತೋರಿಸಿ ಬೈನಂದು ಈ ಥರ ಚಪ್ಪಲಿಗಳು ಹಾಕೋದಿಲ್ಲ, ಕಾಯ್ಬಿಟ್ಟು ಕಂಪ್ಲೀಟ್ಲಿ ಭಕ್ತಿಗೆ ಹೋಗ್ತೀವಿ. ಸೊ ಕೆಲವೊಂದನ್ನೇ ಸ್ವಲ್ಪ ಇನ್ಸಿಡೆಂಟು ಫೀಲ್ ಐತೆ, ಬಟ್ ದೇವ್ರ ದರ್ಶನಕ್ಕೆ ಬಂದಾಗ ದೇವ್ರು ನೋಡಲೇಬೇಕು, ಅನಿವಾರ್ಯ. ಏನು ನೋಡಿದ್ದಾಯ್ತು ಇವತ್ತು ನೋಡಿಕೊಂಡು ಗಣೇಶ ಪೂಜೆ ಮಾಡಿಕೊಂಡು ಸೊ ಹೊರಬೇಕು. ಸೊ ಸ್ವಲ್ಪ ಜೋಶ್ ಇಲ್ಲ, ಇಟ್ಸ್ ಓಕೆ ನಿಮಗೋಸ್ಕರ. ಯಾಕೆಂದರೆ ನೈಟ್ ಫುಲ್ಲು ಅಣ್ಣ ಫುಲ್ ರೆಸ್ಟ್ ಮಾಡ್ತಾ ಇದ್ದ. ರೆಸ್ಟ್ ಅಂದರೆ ಯಾವ ಥರ ಅಂತ ಗೊತ್ತಲ್ಲ, ಅದನ್ನ ಹೇಳಂಗಿಲ್ಲ. ಆದರೂ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಯಾವಾಗ ಅನ್ಸಿದ್ದಾಗ ಹೇಳೋಣ. ಬಟ್ ಚೆನ್ನಾಗಿತ್ತು ರೂಮು. ಇದೇ ರಜತಾದ್ರಿ ರೂಮ್ ಅಂತ, ರೂಮ್ಸ್ ಚೆನ್ನಾಗಿದ್ದಾವೆಲ್ಲ. ಅದನ್ನು ಈ ಕಡೆ ತಿರುಗಿ ತೋರಿಸಯ್ಯ, ನೀನೇ ಬರಬೇಕಾ ಹೆಸರು ಕಂಚಂಗೆ. ಓಕೆ ಬಾಯ್ ಫ್ರೆಂಡ್ಸ್. ಸೊ ರಜತ ಇದ್ರಲ್ಲಿ ಇವಾಗ ಸದ್ಯಕ್ಕೆ ಕಾರ್ ತಗೊಬರಕ್ಕೆ ಹೋಗೋರೆ ಬಾಯ್ಸು. ಗಾಯ್ಸ್ ದರ್ಶನಕ್ಕೆ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಏನಷ್ಟು ಆದ್ಮೇಲೆ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ನಾವು ಯಾವತ್ತೂ ಕ್ಯೂವಲ್ಲಿ ಆಲ್ಮೋಸ್ಟ್ ಹೋದವರೆಲ್ಲ, ಯಾಕಂದರೆ ಇಲ್ಲಿ ಹೋಗ್ತಿರೋ ನಮ್ಮ ಬಾಸ್ ಯಾವಾಗಲೂ VIP ಟಿಕೆಟ್ ಕೊಡಿಸೋರು. ಬಟ್ ಇವತ್ತು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ದರ್ಶನ ಮಾಡೋದ್ರಲ್ಲಿ ಹೆಂಗೆ ಮಾಡಿದ್ರೆ ನಾವು ದೇವ್ರನ್ನ ನೋಡೋಕ್ಕೋಗೋದು ಪುಣ್ಯ, ಅಂದರೆ ದರ್ಶನ ಮಾಡೋದಲ್ವ ಮುಖ್ಯ. ಸೊ ಹೋಗ್ತಾ ಇದ್ದೀವಿ. ಅಣ್ಣ ನಗ್ತವ್ರಂದಮೇಲೆ ನೋಡ್ಕೊಂಡ್ರಿ, ಇವ್ರನ್ನ ಟ್ರೋಲ್ ಮಾಡ್ಬೋಣ ನಾವು. ಖಾಲಿ ಇದೆ, ಏನು ರಶ್ ಇಲ್ಲ, ಖಾಲಿ ಇದೆ, ಹೋಗೋಣ. ಫೈನಲಿ ದರ್ಶನ ಆಯಿತು. ದರ್ಶನ ಚೆನ್ನಾಗಾಯಿತು. ಆಮೇಲೆ ರಶ್ ಏನಿಲ್ಲ ಅಂಥದ್ದು, ಬಟ್ ದರ್ಶನ ಚೆನ್ನಾಗಾಯಿತು, ಖುಷಿ ಆಯಿತು. ಮಂಜುನಾಥನ ಹತ್ರ ಕೇಳ್ಕೊಂಡೆ ಎಲ್ಲರಿಗೂ ಚೆನ್ನಾಗಿಡು, ಎಲ್ಲ